ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ಜೊರಾನ್ ಮೂವಿನ ನೋಡೋಣ. ಇದೊಂದು ಹಾರರ್ ಥ್ರಿಲ್ಲರ್ ಮೂವಿ ಆಗಿದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಇನ್ನು ಮೂವಿ ಸ್ಟಾರ್ಟಿಂಗ್ ನಲ್ಲಿ ಗಂಗೋತಿ ಎಂಬ ಒಬ್ಬ ಮಹಿಳೆಯನ್ನ ತೋರಿಸ್ತಾರೆ. ಈಕೆ ಒಂದು ರೂಮ್ ಅಲ್ಲಿ ಕೂತು ಬ್ಲಾಕ್ ಮ್ಯಾಜಿಕ್ ಅಂದ್ರೆ ಮಾಟ ಮಂತ್ರ ಮಾಡ್ತಿರ್ತಾಳೆ. ಈಕೆಯ ಸುತ್ತಲೂ ವಿಚಿತ್ರವಾದ ಗೊಂಬೆಗಳಿರುತ್ತೆ ಮತ್ತು ಆಕೆಯ ಮುಂದೆ ಒಂದು ಸರ್ಕಲ್ ನಲ್ಲಿ ಒಂದು ದೊಡ್ಡ ಗೊಂಬೆ ಇರುತ್ತೆ. ಇದನ್ನೆಲ್ಲ ಡೋರ್ ಕೀ ಹೋಲ್ ನಿಂದ ರಾಧಾ ಅನ್ನೋ ಹುಡುಗಿ ನೋಡ್ತಿರ್ತಾಳೆ. ಆಗ ಅಲ್ಲಿ ರಾಧಾ ಮನೆಯವರು ಬರ್ತಾರೆ. ಏಕೆಂದರೆ ಆ ಮಹಿಳೆ ರಾಧಾ ಮನೆಯಲ್ಲಿ ಬಾಡಿಗೆಗೆ ಇರ್ತಾಳೆ. ಆಕೆ ಮಾಟ ಮಾಡೋದನ್ನ ನೋಡಿ ರಾಧಾ ಫ್ಯಾಮಿಲಿ ಆ ಮಹಿಳೆಯನ್ನ ಅಲ್ಲಿಂದ ಹೊರಗಾಕ್ತಾರೆ. ಅದಕ್ಕೆ ಆ ಮಹಿಳೆ ಮಾಡ್ತಿದ್ದ ಬ್ಲಾಕ್ ಮ್ಯಾಜಿಕ್ ಅರ್ಧಕ್ಕೆ ನಿಲ್ಲುತ್ತೆ. ಅದಕ್ಕೆ ಆ ಮಹಿಳೆ ರಾಧಾ ಫ್ಯಾಮಿಲಿಗೆ, ನೀವು ನನ್ನ ಪೂಜೆಗೆ ಅಡ್ಡ ಬಂದಿದ್ದರಿಂದ ನಾನು ನಿಮಗೊಂದು ಶಾಪ ಕೊಡ್ತೀನಿ. ನಿನ್ನ ಮಗಳು ರಾಧಾ ಯಾವಾಗಲೂ ಜೀವನದಲ್ಲಿ ಖುಷಿಯಿಂದ ಇರೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಈಗ ಸೀನ್ ಇಲ್ಲಿಗೆ ಕಟ್ಟಾಗಿ ರಾಧಾ ಈಗ ದೊಡ್ಡವಳಾಗಿರ್ತಾಳೆ. ಆಕೆಗೆ ಮದುವೆ ಆಗಿರುತ್ತೆ ಮತ್ತು ಆಕೆಗೆ ಒಬ್ಬ ಮಗಳಿರ್ತಾಳೆ. ಆಕೆ ಹೆಸರು ಸಾಯಿ. ಇನ್ನು ರಾಧಾ ಹಸ್ಬೆಂಡ್ ಹೆಸರು ನೋಡೋದಾದ್ರೆ ಶೇಖರ್. ಇಲ್ಲಿ ರಾಧಾ ಸಾಯಿನ ಸ್ಕೂಲ್ಗೆ ಕಳುಹಿಸಿದ ಮೇಲೆ ಒಬ್ಬ ಡಾಕ್ಟರ್ ಹತ್ರ ಬರ್ತಾಳೆ. ಇವರ ಹೆಸರು ಧನಂಜಯ್ ಕುಲಕರ್ಣಿ. ಡಾಕ್ಟರ್ ರಾಧಾ ಸೈಕ್ಯಾಟ್ರಿಕ್ ಆಗಿರ್ತಾನೆ ಮತ್ತು ಬಾಲ್ಯದಿಂದಲೇ ರಾಧಾಗೆ ಟ್ರೀಟ್ಮೆಂಟ್ ಕೊಡ್ತಿರ್ತಾನೆ. ಇಲ್ಲಿ ನಮಗೆ ರಾಧಾಗೆ ಮೆಂಟಲ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ರಾಧಾ ಡಾಕ್ಟರ್ ಹತ್ರ ಮಾತಾಡ್ತಾ, ನಾನು ಊರಿಗೆ ಹೋಗ್ಬೇಕು ಅನ್ಕೊಂಡಿದ್ದೀನಿ, ಆದ್ರೆ ನನಗೆ ಭಯ ಆಗ್ತಿದೆ ಅಂತ ಹೇಳ್ತಾಳೆ. ಏಕೆಂದ್ರೆ ರಾಧಾ ಊರಲ್ಲಿದ್ದ ಮನೆ ಡೆಮಾಲಿಶ್ ಆಗಿ ಅಲ್ಲಿ ಒಂದು ರೆಸಾರ್ಟ್ ಆಗೋದ್ರಲ್ಲಿರುತ್ತೆ. ಅದಕ್ಕೆ ರಾಧಾ ತಾಯಿ ಮನೆ ಡೆಮಾಲಿಶ್ ಆಗೋ ಮುಂಚೆ ರಾಧಾ ಒಂದು ಸಾರಿ ಬಂದು ಮನೆ ನೋಡ್ಕೊಂಡು ಹೋಗ್ಲಿ ಅಂತ ಅಂತಿರ್ತಾಳೆ. ಏಕೆಂದ್ರೆ ರಾಧಾ ಅಲ್ಲೇ ಬೆಳೆದು ದೊಡ್ಡವಳಾಗಿರ್ತಾಳೆ. ಅದಕ್ಕೆ ಡಾಕ್ಟರ್ ಕೂಡ ನೀನು ಹೋಗ್ಬೇಕು, ಇದರಿಂದ ನಿನ್ನ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾನೆ ಮತ್ತು ಕೆಲವೊಂದು ಟ್ಯಾಬ್ಲೆಟ್ಸ್ ಬರೆದು ಕೊಡ್ತಾನೆ. ಈಗ ನಮಗೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಇಲ್ಲಿ ರಾಧಾ ಫ್ಯಾಮಿಲಿ ಅಂದರೆ ಆಕೆ ಹಸ್ಬೆಂಡ್ ಶೇಖರ್ ಮತ್ತು ಮಗಳು ಸಾಯಿ ಮೂವರು ಕಾರಲ್ಲಿ ಎಲ್ಲೋ ಹೋಗ್ತಿರ್ತಾರೆ. ಆಗ ರಾಧಾ ಮತ್ತು ಸಾಯಿ ಕಾರ್ ಬ್ಯಾಕ್ ಸೀಟ್ ಅಲ್ಲಿ ಕೂತಿರ್ತಾರೆ. ಶೇಖರ್ ಅವರ ಜೊತೆ ಮಾತಾಡೋಕೆ ಪದೇ ಪದೇ ಹಿಂದೆ ನೋಡ್ತಿರ್ತಾನೆ. ಆಗ ಒಂದು ಲಾರಿ ಬಂದು ಇವರ ಕಾರಿಗೆ ಗುದ್ದುತ್ತೆ. ಇಲ್ಲಿ ಏನಾಯ್ತು ಅಂತ ನಮಗೆ ಮುಂದೆ ತೋರಿಸ್ತಾರೆ. ಸೀನಿಗ ಪ್ರೆಸೆಂಟ್ ಡೇಗೆ ಬರುತ್ತೆ. ರಾಧಾ ಮತ್ತು ಸಾಯಿ ರಾಧಾ ತಾಯಿ ಮನೆಗೆ ಹೋಗ್ತಿರ್ತಾರೆ ಮತ್ತು ರಾಧಾ ಫೋನಲ್ಲಿ ಶೇಖರ್ ಜೊತೆ ಮಾತಾಡ್ತಿರ್ತಾಳೆ. ಇಲ್ಲಿ ಇವರ ಮಾತಿಂದ ಶೇಖರ್ ಹೊರದೇಶಕ್ಕೆ ಯಾವುದೋ ಕೆಲಸದ ಮೇಲೆ ಹೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ರಾಧಾ ಮಾತಾಡ್ತಿದ್ದಾಗ ಆಕೆ ಇನ್ನೊಂದು ಫೋನಲ್ಲಿ ಕಾಲ್ ಬರುತ್ತೆ. ಅದನ್ನ ನೋಡಿ ರಾಧಾ ಅಪ್ಸೆಟ್ ಆಗ್ತಾಳೆ. ಈಗ ರಾಧಾ ತನ್ನ ಮನೆಗೆ ಬರ್ತಾಳೆ. ಇಲ್ಲಿ ಆಕೆ ಮನೆಯವರು ತುಂಬಾ ಸಂತೋಷದಿಂದ ಆಕೆನ ವೆಲ್ಕಮ್ ಮಾಡ್ತಾರೆ. ರಾಧಾ ಕೂಡ ತನ್ನ ಫ್ಯಾಮಿಲಿನ ನೋಡಿ ತುಂಬಾ ಖುಷಿ ಆಗ್ತಾಳೆ. ಇಲ್ಲಿ ರಾಧಾ ತಾಯಿ ರಾಧಾ ಮೇಲೆ ಸೆಟ್ ಮಾಡ್ತಿರ್ತಾಳೆ. ಏಕೆಂದ್ರೆ ರಾಧಾ ತುಂಬಾ ದಿನಗಳವರೆಗೆ ಮನೆಯವರೊಂದಿಗೆ ಮಾತಾಡ್ತಿರಲ್ಲ. ಇಲ್ಲಿ ರಾಧಾ ತನ್ನ ಫ್ಯಾಮಿಲಿ ಜೊತೆ ಕೂತು ಮಾತಾಡ್ತಿರ್ತಾಳೆ. ಆಗ ಆಕೆಗೆ ಇಲ್ಲಿ ತನ್ನ ಮಗಳು ಸಾಯಿ ಇಲ್ಲ ಅಂತ ಗೊತ್ತಾಗುತ್ತೆ. ಅದಕ್ಕೆ ರಾಧಾ ತನ್ನ ಮಗಳನ್ನ ಹುಡ್ಕೊಂಡು ಒಂದು ರೂಮ್ ಒಳಗೆ ಬರ್ತಾಳೆ. ಇಲ್ಲಿ ಬಂದಾಗ ಆಕೆಗೆ ಒಂದು ಡಾಲ್ ಕಾಣುತ್ತೆ. ಆಕ್ಚುಲಿ ಇದು ರಾಧಾ ಸಣ್ಣವಳಿದ್ದಾಗ ಆ ಮಹಿಳೆ ಗಂಗೋತಿ ಬ್ಲಾಕ್ ಮ್ಯಾಜಿಕ್ ಮಾಡ್ತಿದ್ದ ಅದೇ ರೂಮ್ ಆಗಿರುತ್ತೆ. ಈ ಕಡೆ ರಾಧಾ ತಾಯಿಗೆ ರಾಧಾ ಇಲ್ಲಿ ಇಲ್ಲ ಅಂತ ಗೊತ್ತಾಗುತ್ತೆ. ಅದಕ್ಕೆ ಆಕೆ ರಾಧಾನ ಹುಡುಕೊಂಡು ಹೋಗ್ತಾಳೆ. ರಾಧಾನ ಹುಡ್ಕೊಂಡು ಬಂದಾಗ ರಾಧಾ ತಾಯಿಗೆ ರಾಧಾ ಅದೇ ಮಾಟಗಾರ್ತಿ ರೂಮ್ ಅಲ್ಲಿ ಕಾಣ್ತಾಳೆ ಮತ್ತು ರಾಧಾ ವಿಚಿತ್ರವಾಗಿ ಮಂತ್ರಗಳನ್ನ ಹೇಳ್ತಿರ್ತಾಳೆ. ಇದನ್ನ ನೋಡಿ ರಾಧಾ ತಾಯಿ ರಾಧಾನ ಕರೀತಾಳೆ. ಆದ್ರೆ ಆಕೆ ಏನು ಉತ್ತರ ಕೊಡದೆ ವಿಚಿತ್ರವಾಗಿ ಆಡ್ತಿರ್ತಾಳೆ. ಅದಕ್ಕೆ ಆಕೆ ಜೋರಾಗಿ ಕೂಗ್ತಾಳೆ. ಇದರಿಂದ ಮನೆಯವರೆಲ್ಲ ಅಲ್ಲಿಗೆ ಬರ್ತಾರೆ. ಆಗ ರಾಧಾ ನಾರ್ಮಲ್ ಬಿಹೇವ್ ಮಾಡ್ತಾಳೆ ಮತ್ತು ಆ ಡಾಲ್ ತಗೊಂಡು, ನಾನು ಸಣ್ಣವಳಿದ್ದಾಗ ಕಳ್ಕೊಂಡಿದ್ದ ನನ್ನ ಭಾಗಬಾಯಿ ಸಿಕ್ಕಿತು ಅಂತ ಹೇಳ್ತಾಳೆ. ಈಗ ಮಾರನೇ ದಿನ ರಾಧಾ ತಾಯಿಗೆ ರಾಧಾ ಬಗ್ಗೆ ತುಂಬಾ ಚಿಂತೆ ಆಗುತ್ತೆ. ಅದಕ್ಕೆ ಆಕೆ ತನ್ನ ಪಕ್ಕದ ಮನೆಯಲ್ಲಿದ್ದ ರಾವ್ ಎಂಬ ಮಹಿಳೆಯನ್ನ ಕರೆದು ಎಲ್ಲ ಹೇಳ್ತಾಳೆ. ಅದಕ್ಕೆ ರಾವ್ ರಾಧಾಗೆ ದೃಷ್ಟಿ ತೆಗಿತಾಳೆ. ಅದಕ್ಕೆ ರಾಧಾ ಕೂಡ ತನ್ನ ಮಗಳಾದ ಸಾಯಿಯ ದೃಷ್ಟಿ ತೆಗಿತಾಳೆ. ಇದನ್ನು ನೋಡಿ ರಾಧಾ ತಾಯಿ ಮತ್ತು ರಾವ್ ಚಿಂತೆ ಮಾಡ್ತಾರೆ. ಅವರು ಯಾಕೆ ಶಾಕ್ ಆಗ್ತಾರೆ ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ. ಆಮೇಲೆ ಆಕೆ ತಾಯಿ ರಾಧಾ ಕೈಗೆ ಒಂದು ದಾರ ಕಟ್ತಾಳೆ. ಅದನ್ನ ಒಬ್ಬ ಪೂಜಾರಿ ಮಂತ್ರಿಸಿ ಕೊಟ್ಟಿರ್ತಾನೆ. ಆಗ ರಾಧಾ ಅವಳ ತಾಯಿಗೆ, ನನ್ನ ಮೇಲಿನ ರೂಮ್ ಬೀಗ ಬೇಕು, ಏಕೆಂದ್ರೆ ಅದರಲ್ಲಿ ನನ್ನ ತುಂಬಾ ಸಾಮಾನುಗಳಿವೆ, ಅದನ್ನ ನಾನು ನೋಡ್ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಆಕೆ ತಾಯಿ ಕೂಡ ಸರಿ ಅಂತ ರೂಮ್ ಬೀಗ ಕೊಡ್ತಾಳೆ. ಈಗ ರಾಧಾ ಕೀ ತಗೊಂಡು ಆ ರೂಮ್ಗೆ ಹೋಗ್ತಾಳೆ. ಇಲ್ಲಿ ಆಕೆ ಜೊತೆ ಆಕೆ ಕಸನ್ಸ್ ಕೂಡ ಬಂದಿರ್ತಾರೆ. ಇಲ್ಲಿ ರಾಧಾ ಒಂದು ಲಾಕ್ ಓಪನ್ ಮಾಡಿದಾಗ ಆಕೆಗೆ ಅದರಲ್ಲಿ ತಾನು ಸಣ್ಣವಳಿದ್ದಾಗ ಯೂಸ್ ಮಾಡ್ತಿದ್ದ ಸಾಮಾನು ಸಿಗುತ್ತೆ ಮತ್ತು ಇಲ್ಲಿ ಒಂದು ವಿಶೇಷ ರೀತಿಯ ಡೈಸ್ ಇರುತ್ತೆ. ಆಗ ರಾಧಾ ಅವರಿಗೆ, ನಾವು ಸಣ್ಣವರಿದ್ದಾಗ ಆಡ್ತಿದ್ದ ಆಟ ಆಡೋಣ ಅಂತ ಹೇಳ್ತಾಳೆ. ಮೊದಲು ಅವರು ಒಪ್ತಿರಲ್ಲ, ಆದ್ರೆ ಆಮೇಲೆ ಒಪ್ಕೋತಾರೆ. ಈಗ ರಾಧಾ ಮತ್ತು ಆಕೆ ಕಸನ್ಸ್ ರೌಂಡ್ ಆಗಿ ಕೂತು ಒಂದು ರಿಚುವಲ್ ಮಾಡ್ತಾರೆ ಮತ್ತು ಇದರಲ್ಲಿ ಮಂತ್ರಗಳನ್ನ ಹೇಳ್ತಾ ಆ ಡೈಸ್ ನ ಬಿಸಾಕ್ತಾರೆ. ಅದರಲ್ಲಿ ಒಂದು ಹೆಸರು ಬಂದು ಆ ಹೆಸರಿನ ಆತ್ಮ ಅಲ್ಲಿಗೆ ಬರುತ್ತೆ ಮತ್ತು ಈ ಆಟ ಆಡುವಾಗ ರಾಧಾ ವಿಚಿತ್ರವಾಗಿ ಆಡ್ತಿರ್ತಾಳೆ. ಇದನ್ನ ನೋಡಿ ಆ ಇಬ್ಬರು ಕಸನ್ಸ್ ಭಯಪಡ್ತಿರ್ತಾರೆ. ಇವರು ಕೊನೆದಾಗಿ ಡೈಸ್ ಬಿಸಾಕಿದಾಗ ಒಂದು ಹೆಸರು ಬರುತ್ತೆ. ಇವರು ಆ ಹೆಸರನ್ನ ನೋಡುವಷ್ಟರಲ್ಲಿ ಅವರ ಮನೆಯವರು ಇವರನ್ನ ಕರೀತಾರೆ. ಆಗ ಅವರು ಅದನ್ನ ನೋಡದೆ ಅಲ್ಲಿಂದ ಎದ್ದು ಹೋಗ್ತಾರೆ. ಈಗ ಅದೇ ದಿನ ರಾತ್ರಿ ಸಾಯಿ ಆ ರೂಮ್ ಒಳಗೆ ಹೋಗ್ತಿರ್ತಾಳೆ. ಆಗ ರಾಧಾ ಆಕೆನ ತಡಿತಾಳೆ. ಇನ್ನೂ ಮಾರನೇ ದಿನ ರಾಧಾ ತನ್ನ ಮನೆಗೆ ಹೊರಡಲು ರೆಡಿ ಆಗ್ತಾಳೆ. ಆಗ ರಾಧಾ ತಾಯಿ, ನೀನು ಕಾರ್ ನಡೆಸೋಕೆ ಡ್ರೈವರ್ನ ಇಟ್ಕೋ ಅಂತ ಹೇಳ್ತಾಳೆ. ಅದಕ್ಕೆ ರಾಧಾ ಅವಳ ತಾಯಿನ ವಿಚಿತ್ರವಾಗಿ ನೋಡ್ತಾಳೆ. ಅದಕ್ಕೆ ರಾಧಾ ತಾಯಿ, ಪರವಾಗಿಲ್ಲ, ಡ್ರೈವರ್ ಬೇಡ, ಆದ್ರೆ ನೀನು ನಿಧಾನವಾಗಿ ಕಾರ್ ನಡೆಸು ಅಂತ ಹೇಳ್ತಾಳೆ. ಅದನ್ನ ಕೇಳಿ ರಾಧಾ ತನ್ನ ಗಂಡನಿಗೆ ಕಾಲ್ ಮಾಡಿ ಮಾತಾಡ್ತಾಳೆ. ಆಗ ಅಲ್ಲಿ ರಾಧಾ ತಂದೆ ಬಂದು, ನಾನು ನಿನ್ನ ಗಂಡನ ಜೊತೆ ಮಾತಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ರಾಧಾ, ಅವರು ಫಾರಿನ್ ಅಲ್ಲಿದ್ದಾರೆ, ಇವಾಗ ಅಲ್ಲಿ ನೈಟ್ ಆಗಿರುತ್ತೆ, ನೀವು ನಾಳೆ ಮಾತಾಡಿ ಅಂತ ಹೇಳ್ತಾಳೆ.
ಆದ್ರೆ ರಾಧಾ ತಂದೆ ಆಕೆ ಮಾತು ಕೇಳದೆ ಅವಳ ಕೈಯಿಂದ ಮೊಬೈಲ್ ಕಸ್ಕೊತಾನೆ. ಆದ್ರೆ ಶಾಕಿಂಗ್ ವಿಷಯ ಏನಂದ್ರೆ ರಾಧಾ ತನ್ನ ಗಂಡನ ಜೊತೆ ಮಾತಾಡ್ತಿದ್ದ ಫೋನ್ ಆಕ್ಚುಲಿ ಮುರಿದು ಹೋಗಿರುತ್ತೆ, ಅಂದರೆ ಅದು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರೋದಿಲ್ಲ. ಇಲ್ಲಿ ನಮಗೆ ಆ ಆಕ್ಸಿಡೆಂಟ್ ನಲ್ಲಿ ರಾಧಾ ಗಂಡ ಶೇಖರ್ ಸತ್ತೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಆಕ್ಚುಲಿ ರಾಧಾ ತನ್ನ ಇಮ್ಯಾಜಿನೇಷನ್ ಅಲ್ಲಿ ತನ್ನ ಗಂಡ ಇರೋ ತರ ಊಹೆ ಮಾಡ್ಕೋತಿರ್ತಾಳೆ. ಈ ವಿಷಯ ಆಕೆ ತಂದೆ ಹೇಳಿದಾಗ ಆಕೆ ರಿಯಾಲಿಟಿನ ಒಪ್ತಿರಲ್ಲ ಮತ್ತು ಜೋರಾಗಿ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ ನೆಕ್ಸ್ಟ್ ಸೀನ್ ನಲ್ಲಿ ರಾಧಾ ತನ್ನ ಮನೆಗೆ ವಾಪಸ್ ಬಂದಿರ್ತಾಳೆ. ಇಲ್ಲಿ ರಾಧಾ ತನ್ನ ರೆಗ್ಯುಲರ್ ಡಾಕ್ಟರ್ ಹತ್ರ ಹೋಗದೆ ಸಿಟಿಯಲ್ಲಿ ಫೇಮಸ್ ಇದ್ದ ಇನ್ನೊಬ್ಬ ಡಾಕ್ಟರ್ ರಶ್ಮಿ ಪಂಡಿತ್ ಹತ್ರ ಹೋಗ್ತಾಳೆ. ಇಲ್ಲಿ ರಾಧಾ ರಶ್ಮಿಗೆ ತನ್ನ ಗಂಡ ಆಕ್ಸಿಡೆಂಟ್ ನಲ್ಲಿ ತೀರಿ ಹೋದ್ರು, ಈಗ ಮನೆಯಲ್ಲಿ ನಾನು ಮತ್ತು ನನ್ನ ಮಗಳು ಮಾತ್ರ ಇರ್ತೀವಿ ಅಂತ ಹೇಳ್ತಾಳೆ. ಮತ್ತು ಇಲ್ಲಿ ಡಾಕ್ಟರ್ ರಶ್ಮಿಗೆ ರಾಧಾ ಒಂದು ಡೈರಿ ಮೇಂಟೈನ್ ಮಾಡ್ತಿದ್ದಾಳೆ ಅಂತ ಗೊತ್ತಾಗುತ್ತೆ ಮತ್ತು ರಾಧಾ ಅದರಲ್ಲಿ ತಾನು ಡೈಲಿ ಮಾಡೋ ಕೆಲಸದ ಬಗ್ಗೆ ಬರ್ದಿರ್ತಾಳೆ. ಇಲ್ಲಿ ಡಾಕ್ಟರ್ ರಶ್ಮಿ ರಾಧಾಗೆ ಕೆಲವೊಂದು ಕ್ವಶನ್ ಕೇಳ್ತಾಳೆ, ಏಕೆಂದ್ರೆ ಆಕೆಗೆ ರಾಧಾ ಮೆಂಟಲ್ ಕಂಡೀಷನ್ ಬಗ್ಗೆ ಗೊತ್ತಾಗಬೇಕಾಗಿರುತ್ತೆ. ಇನ್ನೂ ಸೆಷನ್ ಎಲ್ಲ ಮುಗಿದ ಮೇಲೆ ರಾತ್ರಿ ರಾಧಾ ಮತ್ತು ಸಾಯಿ ತಮ್ಮ ರೂಮ್ ಅಲ್ಲಿ ಮಲ್ಕೊಂಡಿರ್ತಾರೆ. ಆಗ ಅಲ್ಲಿ ರಾಧಾ ಡಾಲ್ ಬಾಗಾಬಾಯಿ ಇವರನ್ನ ನೋಡ್ತಿರುತ್ತೆ. ಈಗ ಮಾರನೇ ದಿನ ಬೆಳಗ್ಗೆ ರಾಧಾ ಮನೆಯಲ್ಲಿ ಆ ಡಾಲ್ ನ ನೋಡಿ ಮನೆ ಕೆಲಸದಾಕೆ ಭಯಪಡ್ತಾಳೆ ಮತ್ತು ಈ ಡಾಲ್ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ತಂತಾನೆ ಹೋಗುತ್ತೆ ಅಂತ ಹೇಳ್ತಾಳೆ. ಆದ್ರೆ ರಾಧಾ ಆಕೆಗೆ ಬೈದು ನಿನ್ನ ಕೆಲಸ ನೀನು ಮಾಡು, ಯಾಕೆ ಹುಚ್ಚಿತರ ಮಾತಾಡ್ತಿದ್ಯಾ ಅಂತ ಹೇಳ್ತಾಳೆ. ಇನ್ನೂ ರಾತ್ರಿ ರಾಧಾ ತನ್ನ ರೂಮಲ್ಲಿ ಮಲ್ಕೊಂಡಿದ್ದಾಗ ಆಕೆಗೆ ಸಾಯಿ ರೂಮಿಂದ ಸೌಂಡ್ ಬರುತ್ತೆ. ಅದಕ್ಕೆ ಆಕೆ ಸಾಯಿ ರೂಮಿಗೆ ಹೋಗಿ ನೋಡಿದಾಗ ಸಾಯಿ ಆ ಡಾಲ್ ಜೊತೆಗೆ ಆಟವಾಡ್ತಿರ್ತಾಳೆ ಮತ್ತು ಅದರ ಜೊತೆ ಮಾತಾಡ್ತಿರ್ತಾಳೆ. ಇದನ್ನ ನೋಡಿ ರಾಧಾ ಇಷ್ಟು ನೈಟ್ ಅದರ ಜೊತೆ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಸಾಯಿ ಈ ಡಾಲ್ ತನ್ನ ಜೊತೆ ಆಟಾಡುವಂತೆ ನನ್ನ ಕರೆದಿದೆ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಆ ಡಾಲ್ ನ ಅಲ್ಲೇ ಬಿಸಾಕಿ ರಾಧಾ ಸಾಯಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಇನ್ನೂ ಮಾರನೇ ದಿನ ರಾಧಾ ಡಾಕ್ಟರ್ ರಶ್ಮಿ ಜೊತೆ ಮಾತಾಡ್ತಾ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಬಗ್ಗೆ ಕೇಳ್ತಾಳೆ ಮತ್ತು ತಾನು ಸಣ್ಣವಳಿದ್ದಾಗ ಒಂದು ತಾಂತ್ರಿಕ ಸ್ಟೋರಿ ಬರೆದಿದ್ದೆ, ಅದರಲ್ಲಿ ಒಬ್ಬ ಮಹಿಳೆ ಮಂತ್ರದಿಂದ ಸತ್ತವರನ್ನ ಎಬ್ಬಿಸ್ತಿದ್ಲು ಅಂತ ಹೇಳ್ತಾಳೆ. ಡಾಕ್ಟರ್ ರಶ್ಮಿ ಕೂಡ ರಾಧಾ ಮಾತನ್ನ ತುಂಬಾ ಇಂಟ್ರೆಸ್ಟಿಂಗ್ ನಿಂದ ಕೇಳ್ತಿರ್ತಾಳೆ ಮತ್ತು ಡೈರಿ ಈಗ ಎಲ್ಲಿದೆ ಅಂತ ಕೇಳ್ತಾಳೆ. ಅದಕ್ಕೆ ರಾಧಾ ಸದ್ಯ ಅದು ನೆನಪಿಲ್ಲ, ಆ ಡೈರಿ ಸಿಕ್ಕಾಗ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾಳೆ. ಈಗ ಅಲ್ಲಿಂದ ರಾಧಾ ಮನೆಗೆ ಬರ್ತಾಳೆ. ಇಲ್ಲಿ ಮನೆ ಕೆಲಸದಾಕೆ ರಾಧಾಗೆ 2 ದಿನದಿಂದ ಸಾಯಿ ಊಟ ಮಾಡ್ತಿಲ್ಲ, ಅದಕ್ಕೆ ನಾನು ಆಕೆಗೋಸ್ಕರ ಅಡಿಗೆ ಮಾಡ್ತಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ರಾಧಾ ಕೋಪದಿಂದ ಆಕೆ ಊಟ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನೀನು ಅಡುಗೆ ಮಾಡು ಅಂತ ಹೇಳ್ತಾಳೆ. ರಾಧಾ ಆಕೆ ಜೊತೆ ಮಾತಾಡ್ತಿದ್ದಾಗ ಡಾಕ್ಟರ್ ಧನಂಜಯ್ ರಾಧಾಗೆ ಕಾಲ್ ಮಾಡಿ ಆಕೆ ಆರೋಗ್ಯದ ಬಗ್ಗೆ ಕೇಳ್ತಾನೆ. ಈಗ ರಾಧಾ ಡಾಕ್ಟರ್ ಜೊತೆ ಮಾತಾಡ್ತಿದ್ದಾಗ ಆಕೆಗೆ ತನ್ನ ಬೆಡ್ ಮೇಲೆ ಅದೇ ಡಾಲ್ ಕಾಣುತ್ತೆ ಮತ್ತು ಮಿರರ್ ನಲ್ಲಿ ರಾಧಾಗೆ ಗಂಗೋತಿ ಕಾಣ್ತಾಳೆ. ಇದನ್ನ ನೋಡಿ ರಾಧಾ ಭಯಪಡ್ತಾಳೆ. ಆಕೆ ಅಲ್ಲಿಂದ ಸಾಯಿನ ನೋಡ್ಬೇಕಂತ ಆಕೆ ರೂಮ್ಗೆ ಹೋದಾಗ ಅಲ್ಲಿ ಕೂಡ ಅದೇ ಡಾಲ್ ಇರುತ್ತೆ. ಆ ಡಾಲ್ ನ ನೋಡಿ ರಾಧಾ ಸಾಯಿಗೆ ಈ ಡಾಲ್ ಇಲ್ಲಿ ಯಾರು ತಂದ್ರು ಅಂತ ಕೇಳ್ತಾಳೆ. ಅದಕ್ಕೆ ಸಾಯಿ ಆ ಡಾಲ್ ತಾನಾಗಿ ಇಲ್ಲಿಗೆ ಬಂದಿದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ರಾಧಾಗೆ ಭಯ ಆಗುತ್ತೆ. ಅದಕ್ಕೆ ಆಕೆ ಆ ಡಾಲ್ ನ ತಗೊಂಡು ಡಸ್ಟ್ಬಿನ್ ನಲ್ಲಿ ಬಿಸಾಕ್ತಾಳೆ. ಆಗ ಆಕೆ ಕೈಯಲ್ಲಿದ್ದ ರಾಧಾ ತಾಯಿ ಕಟ್ಟಿದ್ದ ದಾರ ಕಳಚಿ ಬೀಳುತ್ತೆ. ರಾಧಾ ವಾಪಸ್ ಮನೆಯೊಳಗೆ ಬಂದು ಸಾಮಾನೆಲ್ಲ ಸರಿ ಮಾಡ್ತಿದ್ದಾಗ ಆಕೆಗೆ ತನ್ನ ಡೈರಿ ಕಾಣುತ್ತೆ. ಅದಕ್ಕೆ ಆಕೆ ಡೈರಿ ತಗೊಂಡು ಡಾಕ್ಟರ್ ರಶ್ಮಿಗೆ ತೋರಿಸ್ತಾಳೆ. ಡಾಕ್ಟರ್ ರಶ್ಮಿ ಡೈರಿ ನೋಡ್ತಿದ್ದಾಗ ರಾಧಾ ಆಕೆಗೆ ತಾನು ಸಣ್ಣವಳಿದ್ದಾಗ ತನ್ನ ಮೇಲೆ ಜರಾನ್ ಅಂದ್ರೆ ಬ್ಲಾಕ್ ಮ್ಯಾಜಿಕ್ ಆಗಿತ್ತು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಡಾಕ್ಟರ್ ರಶ್ಮಿ ಸ್ವಲ್ಪ ಶಾಕ್ ಆಗ್ತಾಳೆ. ಆದ್ರೆ ಆಕೆ ರಾಧಾಗೆ ತನ್ನ ಫುಲ್ ಸ್ಟೋರಿ ಕೇಳ್ತಾಳೆ. ಈಗ ರಾಧಾ ಫ್ಲಾಶ್ ಬ್ಯಾಕ್ ಹೇಳ್ತಾಳೆ. ಆಕ್ಚುಲಿ ರಾಧಾ ಸಣ್ಣವಳಿದ್ದಾಗ ಆಕೆ ಮನೆಯಲ್ಲಿ ಗಂಗೋತಿ ಎಂಬ ಮಹಿಳೆ ಇರ್ತಾಳೆ. ಈಕೆ ರಾಧಾ ಮನೆಯಲ್ಲಿ ಬಾಡಿಗೆಗೆ ಇದ್ರು ಅವರನ್ನೇ ಭಯಪಡಿಸ್ತಿರ್ತಾಳೆ, ಏಕೆಂದರೆ ಗಂಗೋತಿ ಡೆವಿಲ್ ವರ್ಷಿಪ್ ಮತ್ತು ಮಾಟ ಮಂತ್ರ ಮಾಡ್ತಿರ್ತಾಳೆ. ಇದರಿಂದ ಒಂದು ದಿನ ರಾಧಾ ಮನೆಯವರು ಮತ್ತು ಊರಿನವರು ಸೇರಿ ಗಂಗೋತಿನ ಅಲ್ಲಿಂದ ಹೊರಗೆ ಹಾಕ್ತಾರೆ. ಆದ್ರೆ ಮಾರನೇ ದಿನ ಗಂಗೋತಿ ಮನೆಯಲ್ಲಿ ಯಾರು ಇಲ್ಲದಾಗ ತನ್ನ ರೂಮ್ಗೆ ಬರ್ತಾಳೆ. ಆ ಟೈಮಲ್ಲಿ ಮನೆಯಲ್ಲಿ ರಾಧಾ ಒಬ್ಬಳೇ ಇರ್ತಾಳೆ. ಇದರಿಂದ ಗಂಗೋತಿ ತನ್ನ ರೂಮ್ಗೆ ಹೋಗಿ ಮಾಟ ಮಾಡ್ತಿರ್ತಾಳೆ. ಆಗ ಆಕೆನ ರಾಧಾ ಡೋರ್ ಕೀ ಹೋಲ್ ನಿಂದ ನೋಡ್ತಿರ್ತಾಳೆ. ಗಂಗೋತಿ ಮಾಟ ಮಾಡ್ತಿದ್ದಾಗ ಅಲ್ಲಿ ರಾಧಾ ಮನೆಯವರು ಬರ್ತಾರೆ. ಇವರು ಗಂಗೋತಿನ ಮನೆಯಿಂದ ಹೊರಗೆ ಹಾಕ್ತಾರೆ. ಆದ್ರೆ ಅಷ್ಟೊತ್ತಿಗೆ ಗಂಗೋತಿ ಮಾಟ ಮಾಡಿರ್ತಾಳೆ ಮತ್ತು ಅವರಿಗೆ ರಾಧಾ ಜೀವನ ಪೂರ್ತಿ ಸಂತೋಷದಿಂದ ಇರೋಕ್ಕಾಗಲ್ಲ, ಇದೇ ನನ್ನ ಶಾಪ ಅಂತ ಹೇಳ್ತಾಳೆ. ಅದಾದ 2 ದಿನಗಳ ನಂತರ ಗಂಗೋತಿ ಡೆಡ್ ಬಾಡಿ ಒಂದು ನದಿಯಲ್ಲಿ ಸಿಗುತ್ತೆ. ಈಗ ಸ್ಟೋರಿ ಪ್ರೆಸೆಂಟ್ ಡೇಗೆ ಬರುತ್ತೆ. ಇಲ್ಲಿ ಸ್ಟೋರಿ ಹೇಳ್ತಾ ರಾಧಾ ತುಂಬಾ ಖುಷಿ ಆಗ್ತಿರ್ತಾಳೆ. ಇದನ್ನ ನೋಡಿ ಡಾಕ್ಟರ್ ರಶ್ಮಿಗೆ ಆಡ್ ಅನಿಸುತ್ತೆ. ಆಕೆ ರಾಧಾಗೆ ನೀನು ಈ ಡೈರಿನ ಇಲ್ಲೇ ಇಟ್ಟು ಹೋಗು ಮತ್ತು ನನಗೆ ನಿನ್ನ ಓಲ್ಡ್ ಡಾಕ್ಟರ್ ನಂಬರ್ ಕೊಡು ಅಂತ ಹೇಳ್ತಾಳೆ. ಆದ್ರೆ ರಾಧಾಗೆ ಡಾಕ್ಟರ್ ನಂಬರ್ ಕೊಡೋದು ಇಷ್ಟ ಇರಲ್ಲ. ಅದಕ್ಕೆ ಆಕೆ ನನ್ನ ಮೊಬೈಲ್ ನಲ್ಲಿ ನೆಟ್ವರ್ಕ್ ಇಲ್ಲ ಅಂತ ಹೇಳ್ತಾಳೆ. ಆದ್ರೆ ಡಾಕ್ಟರ್ ರಶ್ಮಿ ತುಂಬಾ ಒತ್ತಾಯ ಮಾಡಿದ್ದಕ್ಕೆ ಕೊನೆಗೆ ಡಾಕ್ಟರ್ ನಂಬರ್ ಕೊಡ್ತಾಳೆ. ಡಾಕ್ಟರ್ ರಶ್ಮಿ ರಾಧಾ ಅಲ್ಲಿಂದ ಹೋದ್ಮೇಲೆ ರಾಧಾ ಡೈರಿ ನೋಡ್ತಾಳೆ. ಅದರಲ್ಲಿ ತಂತ್ರಮಂತ್ರಗಳ ಬಗ್ಗೆ ಬರೆದಿರುತ್ತೆ. ಆಗ ರಶ್ಮಿ ಅದರ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ತೆಗೆಯೋಕೆ ಅದರ ಫೋಟೋ ತೆಗೆದು ತಂತ್ರಗಳ ಎಕ್ಸ್ಪರ್ಟ್ಗೆ ಕಳಿಸ್ತಾಳೆ. ಆಗ ಆತ ಇದು ತುಂಬಾ ಪವರ್ಫುಲ್ ಮಂತ್ರಗಳು, ಇದರ ಸಹಾಯದಿಂದ ಸತ್ತವರನ್ನ ಜೀವಂತ ಮಾಡಬಹುದು ಅಂತ ಹೇಳ್ತಾನೆ. ಆಮೇಲೆ ಡಾಕ್ಟರ್ ರಶ್ಮಿ ರಾಧಾ ಕೊಟ್ಟ ನಂಬರ್ಗೆ ಕಾಲ್ ಮಾಡ್ತಾಳೆ. ಅದು ಡಾಕ್ಟರ್ ನಂಬರ್ ಆಗಿರದೆ ಅದು ರಾಧಾ ಕಜನ್ ಸಿಸ್ಟರ್ ನಂಬರ್ ಆಗಿರುತ್ತೆ. ಇಲ್ಲಿ ರಾಧಾ ಬೇಕಂತ ರಾಂಗ್ ನಂಬರ್ ಕೊಟ್ಟಿರ್ತಾಳೆ. ಆದ್ರೆ ಡಾಕ್ಟರ್ ರಶ್ಮಿ ರಾಧಾ ಕಜನ್ ಇಂದ ಡಾಕ್ಟರ್ ನಂಬರ್ ತಗೋತಾಳೆ. ಆಮೇಲೆ ಆಕೆ ಡಾಕ್ಟರ್ಗೆ ಕಾಲ್ ಮಾಡಿ ರಾಧಾ ಬಗ್ಗೆ ಕೇಳ್ತಾಳೆ. ಇಲ್ಲಿ ಡಾಕ್ಟರ್ ಮಾತಾಡ್ತಾ ರಾಧಾ ಕಂಡೀಷನ್ ಸರಿ ಇಲ್ಲ, ಆಕೆ ಕೇವಲ ಮಾನಸಿಕ ರೋಗಿ ಅಲ್ಲ, ಆಕೆಯಲ್ಲಿ ಯಾವುದೋ ಒಂದು ದುಷ್ಟಶಕ್ತಿ ಇರೋ ತರ ಇದೆ ಅಂತ ಹೇಳ್ತಾನೆ. ಇಲ್ಲಿ ಇವರಿಬ್ಬರ ಮಾತಿನಿಂದ ರಾಧಾ ಯಾವುದೋ ದೊಡ್ಡ ಪ್ರಾಬ್ಲಮ್ ನಲ್ಲಿದ್ದಾಳೆ ಅಂತ ಅನಿಸುತ್ತೆ. ಅದಕ್ಕೆ ಡಾಕ್ಟರ್ ಧನಂಜಯ್ ರಶ್ಮಿಗೆ ರಾಧಾ ಯಾವುದೋ ಪ್ರಾಬ್ಲಮ್ ನಲ್ಲಿದ್ದಾಳೆ, ನೀವು ಒಂದು ಕೆಲಸ ಮಾಡಿ, ಈಗಲೇ ರಾಧಾ ಮನೆಗೆ ಹೋಗಿ ಚೆಕ್ ಮಾಡಿ, ನನ್ನ ಮನೆ ಸ್ವಲ್ಪ ದೂರ ಇದೆ, ನಾನು ಕೂಡ ಬೇಗ ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾನೆ.
ಇನ್ನೊಂದು ಕಡೆ ರಾಧಾ ಮನೆಯಲ್ಲಿರ್ತಾಳೆ. ಆಗ ಆಕೆ ಡೋರ್ ಬೆಲ್ ನಾಕ್ ಆಗುತ್ತೆ. ರಾಧಾ ಅಲ್ಲಿಗೆ ಹೋಗಿ ನೋಡಿದಾಗ ಅದು ರಾಧಾ ಹಸ್ಬೆಂಡ್ ಶೇಖರ್ ಆಗಿರ್ತಾನೆ. ರಾಧಾ ಶೇಖರ್ನ ನೋಡಿ ಭಯಪಡ್ತಾಳೆ ಮತ್ತು ಸಾಯಿ ಹತ್ರ ಓಡಿ ಬರ್ತಾಳೆ. ಆಗ ಶೇಖರ್ ಕಿಟಕಿ ಗಾಜನ್ನ ಒಡೆದು ಒಳಗೆ ಬರ್ತಾನೆ. ರಾಧಾ ಶೇಖರ್ನ ನೋಡಿ ಸಾಯಿನ ಕಾಪಾಡಬೇಕಂತ ಒಂದು ಕತ್ತಿ ತಗೊಂಡು ಶೇಖರ್ನ ಸಾಯಿಸೋಕೆ ಹೋಗ್ತಾಳೆ. ಆದ್ರೆ ಸಾಯಿ ಜೋರಾಗಿ ಕೂಗಿದ್ದರಿಂದ ಆಕೆ ಡೈವರ್ಟ್ ಆಗ್ತಾಳೆ. ಇಷ್ಟೊತ್ತಿಗೆ ರಾಧಾಗೆ ಆ ಮಾಟಗಾರ್ತಿ ಗಂಗೋತ್ರಿ ಕೂಡ ಕಾಣ್ತಿರ್ತಾಳೆ. ಈಗ ಈ ಮೂವರು ಒಬ್ಬರಿಗೊಬ್ಬರು ಕೈ ಹಿಡಿದು ರೌಂಡ್ ಆಗಿ ಸುತ್ತೋಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಡಾಕ್ಟರ್ ರಶ್ಮಿ ಕೂಡ ಬರ್ತಾಳೆ. ಇಲ್ಲಿ ರಶ್ಮಿಗೆ ಕೂಡ ಶೇಖರ್ ಕಾಣ್ತಿರ್ತಾನೆ. ಸೊ ಹಾಗಾದ್ರೆ ಶೇಖರ್ ಆಕ್ಚುಲಿ ಸತ್ತಿರಲ್ಲ, ಅವನು ಆಕ್ಸಿಡೆಂಟ್ ನಿಂದ ಬದುಕಿರ್ತಾನೆ. ಇಲ್ಲಿ ಈಗ ಇವರಿಬ್ಬರು ಸೇರಿ ರಾಧಾನ ಹುಡುಕ್ತಾರೆ. ಈ ಕಡೆ ರೂಮಲ್ಲಿ ಗಂಗೋತ್ರಿ ರಾಧಾಗೆ ಶೇಖರ್ ಆಕ್ಚುಲಿ ಸತ್ತೋಗಿದ್ದಾನೆ, ಇದು ಅವನ ಭೂತ, ಇದು ನಿನ್ನ ಮಗಳನ್ನ ಸಾಯಿಸೋಕೆ ಬಂದಿದ್ದಾನೆ, ನೀನು ನಿನ್ನ ಮಗಳನ್ನ ಕಾಪಾಡಬೇಕಾದ್ರೆ ಶೇಖರ್ನ ಸಾಯಿಸಬೇಕು ಅಂತ ಕನ್ವಿನ್ಸ್ ಮಾಡ್ತಾಳೆ. ಇಲ್ಲಿ ನಮಗೆ ಗಂಗೋತ್ರಿ ರಾಧಾನ ಇನ್ಫ್ಲೂಯೆನ್ಸ್ ಮಾಡಿದ್ದಕ್ಕೆ ಶೇಖರ್ ಸತ್ತೋಗಿದ್ದಾನೆ ಅಂತ ರಾಧಾ ನಂಬ್ತಿರ್ತಾಳೆ ಅಂತ ಗೊತ್ತಾಗುತ್ತೆ. ಈಗ ರಾಧಾ ಒಂದು ಚಾಕು ತಗೊಂಡು ಶೇಖರ್ನ ಸಾಯಿಸೋಕೆ ಹೋಗ್ತಾಳೆ. ಆಗ ಅಲ್ಲಿ ಡಾಕ್ಟರ್ ಬರ್ತಾನೆ. ಈತ ಇಲ್ಲಿ ರಾಧಾ ಹತ್ರ ಮಾತಾಡ್ತಾನೆ. ರಾಧಾ ಡಾಕ್ಟರ್ನ ನೋಡ್ತಿದ್ದಾಗ ಶೇಖರ್ ಇದೇ ಟೈಮಲ್ಲಿ ರಾಧಾನ ಗಟ್ಟಿಯಾಗಿ ಹಿಡ್ಕೋತಾನೆ. ಆಗ ಡಾಕ್ಟರ್ ಧನಂಜಯ್ ರಾಧಾಗೆ ಒಂದು ಇಂಜೆಕ್ಷನ್ ಹೊಡಿತಾನೆ. ಇದರಿಂದ ರಾಧಾ ಮಲ್ಕೋತಾಳೆ. ಸ್ಟೋರಿ ಈಗ ಆಕ್ಸಿಡೆಂಟ್ ಆದ ಟೈಮ್ಗೆ ಹೋಗುತ್ತೆ. ಇಲ್ಲಿ ಆಕ್ಸಿಡೆಂಟ್ ಆದಾಗ ಆಕ್ಚುಲಿ ರಾಧಾ ಮತ್ತು ಶೇಖರ್ ಇಬ್ಬರು ಬದುಕುಳಿದಿರ್ತಾರೆ ಮತ್ತು ಶೇಖರ್ ನಿಜವಾಗ್ಲೂ ಹೊರದೇಶಕ್ಕೆ ದುಡಿಯಲು ಹೋಗಿರ್ತಾನೆ. ಆದ್ರೆ ಆ ಆಕ್ಸಿಡೆಂಟ್ ನಲ್ಲಿ ರಾಧಾ ಮಗಳು ಸಾಯಿ ಸತ್ತೋಗಿರ್ತಾಳೆ. ಅಂದ್ರೆ ಇಲ್ಲಿವರೆಗೆ ಮೂವಿಯಲ್ಲಿ ಸಾಯಿನ ತೋರಿಸಿದ ಎಲ್ಲಾ ಸಂದರ್ಭದಲ್ಲಿ ಸಾಯಿ ಇರೋದಿಲ್ಲ. ಇದನ್ನ ರಾಧಾ ಇಮ್ಯಾಜಿನ್ ಮಾಡ್ಕೋತಿರ್ತಾಳೆ. ಇಲ್ಲಿ ನಮಗೆ ಶೇಖರ್ ಬದುಕಿದ್ದಾನೆ ಅಂತ ಗೊತ್ತಾಗಿದೆ. ಸೊ ಇಲ್ಲಿ ನಮಗೆ ರಾಧಾ ಯಾಕೆ ಹೀಗೆ ಬಿಹೇವ್ ಮಾಡ್ತಾಳೆ ಅಂತ ಡಾಕ್ಟರ್ ಧನಂಜಯ್ ಪರ್ಸ್ಪೆಕ್ಟಿವ್ ಕಡೆಯಿಂದ ತೋರಿಸಲಾಗುತ್ತೆ. ಇಲ್ಲಿ ಡಾಕ್ಟರ್ ಧನಂಜಯ್ ಮಾತಾಡ್ತಾ ರಾಧಾ ಸಣ್ಣವಳಿದ್ದಾಗಿನಿಂದ ತುಂಬಾ ಬ್ರೇವ್ ಮತ್ತು ಇಂಟೆಲಿಜೆಂಟ್ ಆಗಿದ್ಲು. ಅದಕ್ಕೆ ಆಕೆ ಇಮ್ಯಾಜಿನೇಷನ್ ಪವರ್ ನಾರ್ಮಲ್ ಮಕ್ಕಳಿಗಿಂತ ಸ್ವಲ್ಪ ಜಾಸ್ತಿ ಇತ್ತು. ಇದರಿಂದ ಸಣ್ಣವಳಿದ್ದಾಗ ಗಂಗೋತ್ರಿ ಇನ್ಸಿಡೆನ್ಸ್ ಆದ ಮೇಲೆ ಆ ಒಂದು ಚಿತ್ರ ಆಕೆ ಮನಸ್ಸಲ್ಲಿ ತುಂಬಾ ಬಲವಾಗಿ ನಾಟಿತ್ತು. ಅದಕ್ಕೆ ಆಕೆ ಅವಾಗವಾಗ ಗಂಗೋತ್ರಿ ತರ ಬಿಹೇವ್ ಮಾಡ್ತಿದ್ಲು. ಆದ್ರೆ ನಾನು ಟ್ರೀಟ್ಮೆಂಟ್ ಕೊಡೋಕೆ ಸ್ಟಾರ್ಟ್ ಮಾಡಿದಾಗ ಆಕೆ ರಿಕವರ್ ಆಗ್ತಿದ್ಲು. ಆದ್ರೆ ಆಕ್ಸಿಡೆಂಟ್ ಆದ ಮೇಲಿಂದ ರಾಧಾ ಮನಸ್ಸಲ್ಲಿದ್ದ ಆ ಟ್ರೋಮಾ ಮತ್ತೆ ಜಾಸ್ತಿ ಆಗಿತ್ತು. ಇದರಿಂದ ರಾಧಾ ಸಾಯಿ ಡೆತ್ ನ ಅರಗಿಸಿಕೊಳ್ಳಕ್ಕೆ ಆಗಿಲ್ಲ ಮತ್ತು ಯಾರು ಅದನ್ನ ರಾಧಾಗೆ ಎಕ್ಸ್ಪ್ಲೇನ್ ಮಾಡಲು ಟ್ರೈ ಮಾಡ್ತಿದ್ರೋ ಅಂತವರನ್ನ ರಾಧಾ ತನ್ನಿಂದ ದೂರ ಇಡ್ತಿದ್ಲು. ಇದರಿಂದ ಆಕೆ ಒಬ್ಬಂಟಿಗಳಾದಾಗ ಆಕೆ ಆಲೋಚನೆಗಳು ಇನ್ನೂ ಜಾಸ್ತಿ ಆಯ್ತು ಮತ್ತು ಆಕೆ ಇಮ್ಯಾಜಿನೇಷನ್ ಕೂಡ ಜಾಸ್ತಿ ಆಯ್ತು ಅಂತ ಹೇಳ್ತಾನೆ. ಇನ್ನೊಂದು ಕಡೆ ರಾಧಾ ತಾಯಿ ಪರ್ಸ್ಪೆಕ್ಟಿವ್ ಕಡೆಯಿಂದ ನೋಡೋದಾದ್ರೆ ರಾಧಾ ತಾಯಿ ಇದು ಒಂದು ಸ್ಪಿರಿಚುವಲ್ ಅಥವಾ ಅನ್ಯಾಚುರಲ್ ಘಟನೆ. ಆಕ್ಚುಲಿ ರಾಧಾ ಮೊದಲು ಚೆನ್ನಾಗಿದ್ಲು, ಆದ್ರೆ ಗಂಗೋತ್ರಿ ಆಕೆ ಮೇಲೆ ಮಾಟ ಮಾಡಿದಾಗಿನಿಂದ ಆಕೆ ಹೀಗಾದ್ಲು ಅಂತ ಹೇಳ್ತಾಳೆ. ಇಲ್ಲಿ ನಮಗೆ ಎರಡು ಟೈಪ್ ಜನರನ್ನ ತೋರಿಸಲಾಗಿದೆ. ಅಂದ್ರೆ ಒಬ್ಬರ ಪಾಯಿಂಟ್ ಆಫ್ ವ್ಯೂ ನಲ್ಲಿ ರಾಧಾ ಮೆಂಟಲ್ ಕಂಡೀಷನ್ ಸರಿ ಇಲ್ಲ ಮತ್ತು ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ನಲ್ಲಿ ರಾಧಾಗೆ ಶಾಪ ಅಥವಾ ಮಾಟದ ಕಾರಣದಿಂದ ಹೀಗಾಗಿದೆ. ಇಲ್ಲಿ ಸಂದರ್ಭ ಒಂದೇ ಆದರೂ ಎರಡು ರೀತಿಯ ವ್ಯಕ್ತಿಗಳು ನೋಡುವ ವಿಧಾನ ಬೇರೆ ಆಗಿರುತ್ತೆ. ಇಲ್ಲಿ ಇನ್ನೊಂದು ಶಾಕಿಂಗ್ ವಿಷಯ ಏನಂದ್ರೆ ಆಕ್ಚುಲಿ ರಾಧಾಗೆ ಮಕ್ಕಳೇ ಇರಲ್ಲ, ಸಾಯಿ ರಾಧಾ ಮಗಳಾಗಿರಲ್ಲ. ಆಕ್ಚುಲಿ ಅವತ್ತು ಆಕ್ಸಿಡೆಂಟ್ ಆದಾಗ ರಾಧಾ 3 months ಪ್ರೆಗ್ನೆಂಟ್ ಆಗಿರ್ತಾಳೆ ಮತ್ತು ಆಕ್ಸಿಡೆಂಟ್ ನಲ್ಲಿ ರಾಧಾ ಮಿಸ್ ಕ್ಯಾರೇಜ್ ಆಗಿರುತ್ತೆ. ಹಾಗಾದ್ರೆ ಮೂವಿಯಲ್ಲಿ ತೋರಿಸಲಾದ ಸಾಯಿ ಯಾರು? ಆಕ್ಚುಲಿ ಸಾಯಿ ರಾಧಾ ಪಕ್ಕದ ಮನೆಯ ಹುಡುಗಿಯಾಗಿರ್ತಾಳೆ. ರಾಧಾ ಪ್ರತಿದಿನ ಬೆಳಗ್ಗೆ ಸಾಯಿನ ಸ್ಕೂಲ್ಗೆ ಹೋಗೋದು ನೋಡ್ತಿರ್ತಾಳೆ ಮತ್ತು ತನ್ನ ಇಮ್ಯಾಜಿನೇಷನ್ ನಲ್ಲಿ ಸಾಯಿಯ ತನ್ನ ಮಗಳು ಅಂತ ಊಹೆ ಮಾಡ್ಕೋತಿರ್ತಾಳೆ. ಮತ್ತು ಈ ರಿಯಾಲಿಟಿನ ಯಾರಾದ್ರೂ ರಾಧಾಗೆ ಹೇಳೋಕೆ ಟ್ರೈ ಮಾಡಿದ್ರೆ ರಾಧಾ ಅವರಿಂದ ಮಾತಾಡೋದನ್ನ ಬಂದ್ ಮಾಡ್ತಿರ್ತಾಳೆ. ಇದರಿಂದ ರಾಧಾ ಮೊದಲೇ ಹೇಳಿದ ಹಾಗೆ ತುಂಬಾ ವರ್ಷಗಳವರೆಗೆ ತನ್ನ ಫ್ಯಾಮಿಲಿ ಜೊತೆನೂ ಮಾತಾಡಿರಲ್ಲ. ಇನ್ನು ಶೇಖರ್ ಇದನ್ನ ತಿಳಿಸೋಕೆ ಟ್ರೈ ಮಾಡಿದಾಗ ಆಕೆ ಶೇಖರ್ ಜೊತೆನೂ ಮಾತು ಬಂದ್ ಮಾಡಿರ್ತಾಳೆ. ಇನ್ನು ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದಂತ ರಾಧಾ ತನ್ನ ಡಾಕ್ಟರ್ನ ಕೂಡ ಚೇಂಜ್ ಮಾಡಿರ್ತಾಳೆ. ಅದಕ್ಕೆ ಡಾಕ್ಟರ್ ರಶ್ಮಿಗೆ ರಾಧಾ ಬಗ್ಗೆ ಗೊತ್ತಾಗಬಾರ್ದಂತ ಆಕೆ ಡಾಕ್ಟರ್ ರಶ್ಮಿ ಡಾಕ್ಟರ್ ಧನಂಜಯ್ ನಂಬರ್ ಕೇಳಿದಾಗ ಆಕೆ ನಂಬರ್ ಕೊಡ್ತಿರಲ್ಲ. ಇನ್ನು ರಾಧಾಗೆ ಈಗ ಎಚ್ಚರಿಕೆ ಆಗುತ್ತೆ. ಆಕೆಗೆ ಎಚ್ಚರಿಕೆ ಆದಾಗ ಆಕೆ ಹಾಸ್ಪಿಟಲ್ ನಲ್ಲಿ ಇರ್ತಾಳೆ. ಇಲ್ಲಿ ರಾಧಾ ಡಾಕ್ಟರ್ ನನಗೆ ಟ್ರೀಟ್ಮೆಂಟ್ ಕೊಟ್ಟು ಸರಿ ಮಾಡಿ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ರಾಧಾ ಮನೆಯವರು ರಾಧಾ ಮೇಲಿದ್ದ ಈವಿಲ್ ಸ್ಪಿರಿಟ್ ಹೋಗ್ಲಿ ಅಂತ ಹೋಮ ಮಾಡಿಸ್ತಾರೆ. ಸೊ ಇಲ್ಲಿ ರಾಧಾನ ಸರಿ ಮಾಡೋಕೆ ಸೈಂಟಿಫಿಕ್ ಮತ್ತು ಧಾರ್ಮಿಕ ದಾರಿಯನ್ನ ಟ್ರೈ ಮಾಡ್ತಿರ್ತಾರೆ. ಇನ್ನು ಮೂವಿ ಕೊನೆಯಲ್ಲಿ ರಾಧಾ ತಂದೆ ಮನೆ ಖಾಲಿ ಮಾಡ್ತಿರ್ತಾನೆ ಮತ್ತು ಮೇಲಿನ ಕೋಣೆಯಲ್ಲಿ ಏನಾದ್ರೂ ಸಾಮಾನ್ ಇದೆನಾ ಅಂತ ಒಬ್ಬ ವರ್ಕರ್ ನ ಮೇಲೆ ಕಳಿಸ್ತಾನೆ. ಆ ವರ್ಕರ್ ಮೇಲೆ ಹೋದಾಗ ಆತ ಅಲ್ಲಿ ಅದೇ ಡಯಸ್ ನ ನೋಡ್ತಾನೆ. ಆತ ಆ ಡಯಸ್ ಹತ್ರ ಹೋಗಿ ನೋಡಿದಾಗ ಅದರಲ್ಲಿ ಗಂಗೋತ್ರಿ ಹೆಸರು ಇರುತ್ತೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.